ತುಂಬ ಜನಕ್ಕೆ ಯೂಟ್ಯೂಬಲ್ಲಿ ಎ ಐ ವಿಡಿಯೋಸ್ಗಳನ್ನ ಮಾಡಿದವ್ರಿಗೆ ಯೂಟ್ಯೂಬ್ ಮಾನಿಟೈಸೇಷನ್ ಡಿಸೇಬಲ್ ಆಗಿದೆ ಕೆಲವ್ರಿಗೆ, ಆಯಿತಾ. ಸೊ ನೀವು ಕೂಡ ಎ ಐ ವಿಡಿಯೋಸ್ನ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಮಾಡೋದು ಸೇಫಾ, ಮಾಡದೇ ಇದ್ರೆ ಬೆಟರಾ, ಎಲ್ಲವನ್ನೂ ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ತುಂಬ ಜನ ಯೂಟ್ಯೂಬರ್ಸ್ಗಳು ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು, ಅಂದರೆ ಎ ಐನ ಯೂಸ್ ಮಾಡಿಕೊಂಡು ಶಾರ್ಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತು ಲಾಂಗ್ ವೀಡಿಯೋಸ್ಗಳನ್ನು ಕೂಡ ಅದರಲ್ಲೇ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈಗ ನೀವು ಒಂದು ಸ್ಕ್ರಿಪ್ಟ್ ಆಗ್ತು ಅಂತಂದರೆ ಸೊ ಅದ್ರ ತಕ್ಕಂಗೆ ಒಂದು ಲಾಂಗ್ ವೀಡಿಯೋನೂ ಕೂಡ ರೆಡಿಯಾಗಿ ಬಂದುಬಿಡುತ್ತೆ. ಸೊ ಹಾಗಾಗಿ ಇವಾಗ ಎಲ್ಲರೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸೊ ವೀಡಿಯೋಸ್ಗಳನ್ನ ಆ ಥರ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಿ, ನೀವು ಕೂಡ ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಯಾವುದೇ ಆದರೂ ಅಷ್ಟೇ ನೀವು ಜಾಸ್ತಿ ಯೂಸ್ ಮಾಡ್ತು ಅಂತಂದರೆ ಅದರಿಂದ ನಿಮಗೆ ಸಮಸ್ಯೆ ಆಗ್ಬೋದು. ಇಲ್ಲಿ ತುಂಬ ಜನಕ್ಕೆ ಮಾನಿಟೈಸೇಷನ್ ಡಿಸೇಬಲ್ ಆಗ್ತಾ ಇರೋದಕ್ಕೂ ಅದೇ ಕಾರಣ ಆಗಿದೆ. ಕಂಪ್ಲೀಟ್ಲಿ ಇವಾಗ ಎ ಐಯಲ್ಲೇ ಮಾಡಿಬಿಡೋಣ, ಟೆಕ್ಸ್ಟ್ ಹಾಕಿ ಜನ್ರೇಟ್ ಮಾಡಿ, ಪ್ರಾಂಪ್ಟ್ ಜನ್ರೇಟ್ ಮಾಡಿ ಸೊ ವಿಡಿಯೋ ಮಾಡಿಬಿಟ್ರೆ ಅದನ್ನು ಯೂಟ್ಯೂಬ್ ಚಾನಲ್ಗೆ ಹಾಕ್ಬೋದು, ಅದರಿಂದ ಒಳ್ಳೆ ವ್ಯೂಸು ಕೂಡ ಬರುತ್ತೆ, ಚಾನಲ್ಗೂ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ಲಿ ಅದನ್ನೇ ಮಾಡ್ತಾ ಇದ್ದಾರೆ. ಸೊ ನೀವು ಕಂಪ್ಲೀಟ್ಲಿ ಅದನ್ನೇ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಗೈಸ್. ನೀವು ಎ ಐ ವಿಡಿಯೋ ಮಾಡ್ತಾಯಿದ್ದೀರಾ ಅಂತಂದರೆ ಮಾಡಿ, 10 ವೀಡಿಯೋದಲ್ಲಿ 1 ವೀಡಿಯೋ ಎ ಐ ವಿಡಿಯೋ ಮಾಡಿ, ಆಯಿತಾ. ನೀವು 10 ವೀಡಿಯೋದಲ್ಲಿ 10 ವೀಡಿಯೋನು ಎ ಐ ವಿಡಿಯೋ ಮಾಡ್ತು ಅಂತಂದರೆ ನಿಮ್ಮ ಚಾನಲ್ನ ಡಿಮಾನಿಟೈಸ್ ಮಾಡ್ತಾರೆ ಯೂಟ್ಯೂಬರು. ಯಾಕೆ ಅಂತಂದರೆ ಇದೆಲ್ಲ ಲೋ ಎಫರ್ಟ್ ಕಂಟೆಂಟ್ ಅನ್ನೋ ಅಂಡರಲ್ಲೇ ಬರುತ್ತೆ, ಆಯಿತಾ. ಸೊ ಹಾಗಾಗಿ ಈ ಒಂದು ಸಮಸ್ಯೆಯಿಂದ ಎಷ್ಟೊಂದು ಜನಕ್ಕೆ ಮಾನಿಟೈಸ್ ಆಗಿರುವಂಥ ಚಾನಲ್ ಡಿಮಾನಿಟೈಸ್ ಆಗಿದೆ. ಸೊ ಕೆಲವೊಂದು ಸಲ ಶಾರ್ಟ್ಸ್ಗಳಲ್ಲಿ ನಿಮ್ಮ ಫೋಟೋನ ಡ್ಯಾನ್ಸ್ ಮಾಡೋ ಥರ ಮತ್ತು ಏನೋ ಡಿಫ್ರೆಂಟಾಗಿ ಏನೋ ರಿಯಾಕ್ಷನ್ ಕೊಡೋ ಥರ ಮಾಡ್ಬೋದು ಎ ಐಯಿಂದ. ಅದೂ ಅಷ್ಟೇ, ನೀವು ಜಾಸ್ತಿ ಮಾಡೋಕ್ಕೋಗ್ಬೇಡಿ, ಬರೀ ಅದನ್ನೇ ಮಾಡ್ಕೊಂಡು ಕೂತಿದ್ರೆ ಲೋ ಎಫರ್ಟ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಸೊ ಡಿಮಾನಿಟೈಸ್ ಆಗುತ್ತೆ. ಸೊ ಎ ಐ ವಿಡಿಯೋ ಮಾಡ್ತಾ ಇರೋರು ಸ್ವಲ್ಪ ಹುಷಾರಾಗಿರಿ. ಬೇಕಾದರೆ ನಿಮ್ಮ ವೀಡಿಯೋಸಲ್ಲಿ ಏನಾದರೂ ಮಧ್ಯೆ ತೋರಿಸೋದಕ್ಕೆ ಎ ಐನ ಬಳಸ್ಕೊಳ್ಳಿ, ಆ ಥರ ಬಳಸ್ಕೊಳ್ಳಿ, ಅದರಿಂದ ಏನು ಸಮಸ್ಯೆ ಆಗೋಲ್ಲ. ಕಂಪ್ಲೀಟ್ಲಿ ಎ ಐಲೇ ಮಾಡ್ತಿರೋ ಚಾನಲ್ನ ಅಂತಂದರೆ 100% ನಿಮಗೆ ಯೂಟ್ಯೂಬಲ್ಲಿ ಡಿಮಾನಿಟೈಸ್ ಆಗುತ್ತೆ. ಓಕೆ, ಸೊ ಹಾಗಾಗಿ ತುಂಬ ಜನಕ್ಕೆ ಈ ಥರದ್ದೊಂದು ಸಮಸ್ಯೆ ಆಗ್ತಾ ಇದೆ. ಸೊ ಇದರದ್ದೊಂದು ಕನ್ಫ್ಯೂಷನ್ ತುಂಬ ಜನಕ್ಕಿತ್ತು, ಅದಕ್ಕೋಸ್ಕರ ಈ ಒಂದು ವೀಡಿಯೋ ಮಾಡಿದೆ. ಸೊ ನಿಮಗೇನಾದರೂ ಎ ಐ ವಿಡಿಯೋ ಮಾಡಿ ಏನಾದರೂ ಸಮಸ್ಯೆ ಆಗಿತ್ತಾ ಇಲ್ವ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನು ಸಮಸ್ಯೆ ಆಗಿತ್ತು ಅಂತ. ಸೊ ನನಗೂ ಒಂದು ಐಡಿಯಾ ಸಿಗುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ. ಓಕೆ, ಸೊ ಅಷ್ಟೇ. ಮತ್ತು ಡಿಮಾನಿಟೈಸ್ ಆಗಿರೋರು ಏನು ಭಯ ಪಡಬೇಡಿ, ಮತ್ತೆ ನಿಮಗೆ ರೀಅಪ್ಲೈ ಆಪ್ಷನ್ ಬರುತ್ತೆ 1 ಮಂತ್ ಬಿಟ್ಟು, ಮತ್ತೆ ನೀವು ರೀಅಪ್ಲೈ ಮಾಡ್ಕೊಳ್ಳಿ, ಮಾನಿಟೈಸೇಷನ್ ಮತ್ತೆ ರೀಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.